ಛಲಮನೆ ಮೆರೆದರು. ಅಂದರೆ ದುರ್ಯೋಧನ ತಾನು ಇರ್ತಕ್ಕಂಥದ್ದು ತನ್ನ ಒಂದು ಯುದ್ಧವನ್ನು ಮಾಡ್ತಕ್ಕಂಥದ್ದು ಯಾವುದಕ್ಕೋಸ್ಕರ ಅಂತಕ್ಕಂಥದ್ದು ಎಲ್ಲಿ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದೇ ಛಲವನ್ನೇ ನಾನು ಮೆರೆಯುವೆನು. ಇದನ್ನ ಬರೆದಿರ್ತಕ್ಕಂಥವ್ರು ಯಾರು? ರನ್ನ ಬರೆದಿರ್ತಕ್ಕಂಥ ನಮಗೆಲ್ಲ ಗೊತ್ತು ಗದಾ ಯುದ್ಧ ಅಂತಕ್ಕಂಥದ್ದು. ಇವರ ಬಗ್ಗೆ ತಿಳ್ಕೊಳ್ಳೋಣ. ರನ್ನ 949ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳಲು ಅಂತಕ್ಕಂತಹ ಗ್ರಾಮದಲ್ಲಿ ಇವರು ಜನಿಸಿದ್ರು. ರನ್ನ ಅಂತಕ್ಕಂಥವ್ರು 949 ಸುಮಾರು 949ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳಲು ಎಂಬ ಗ್ರಾಮದಲ್ಲಿ ಅವರು ಜನಿಸಿದ್ರು. ಇವರು ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಸಾಹಸ ಭೀಮ ವಿಜಯಂ ಅಂತಂದ್ರೆ ಗದಾ ಯುದ್ಧ ಅಂತಕ್ಕಂಥ ನಾವೇನು ಕರಿತೀವೋ ಅದೇ ಇಲ್ಲಿ ಸಾಹಸ ಭೀಮ ವಿಜಯಂ. ಜೊತೆಗೆ ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಅನ್ನುವಂಥ ಕೃತಿಗಳನ್ನು ಇವರು ರಚನೆಯನ್ನು ಮಾಡಿದ್ದಾರೆ. ಇವ್ರಿಗೆ ಕವಿ ಚಕ್ರವರ್ತಿ ಅಂತಕ್ಕಂತಹ ಬಿರುದು ಸಹ ಇದೆ. 949 ಬಾಗಲಕೋಟೆ ಜಿಲ್ಲೆಯ ಮುಧೋಳಲು ಅಂತಕ್ಕಂತಹ ಗ್ರಾಮದಲ್ಲಿ ಜನಿಸಿದ್ರು. ಸಾಹಸ ಭೀಮ ವಿಜಯಂ, ಗದಾಯಿ ಅಥವಾ ಗದಾ ಯುದ್ಧ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಅನ್ನುವಂತಹ ಕೃತಿಗಳನ್ನು ಇವರು ರಚನೆಯನ್ನು ಮಾಡಿದ್ದಾರೆ. ಇವ್ರಿಗೆ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸಲಾಗಿದೆ. ನೋಡಿ, ಇಂಬು ಕೈವೆಯ ಕೊಡೆ ಪಾಂಡವರನ್ ಒಡಂಬಡಿಸಿ ಸಂಧಿಯ ಮಾಡಿ ಪೂರ್ವಕ್ರಮದೊಳ್ ನಡೆವ ಅಂತೂ ಮಾಡ್ಪೆಂ ಇನ್ನುಮಂ ಅವರ್ ಎಂ ಅಂದುದಂ ಇಂಬು ಕೈವದೆ ಅವರ್ ಮೀರುವರಲ್ಲ ನೀನು ಎಮ್ಮ ಪೇಳುದಂ ಮೀರದೆ ನೆಗಳಲ್ ಬೇಡ್ಕು ಏನೇ ಸುಯೋಧನ್ ಉಗುಳ್ಳಗಿನಕ್ಕು. ಎಲ್ಲ ಯುದ್ಧ ನಡೀತಾ ಇರುತ್ತೆ. 18 ದಿನದ ಯುದ್ಧ ನಡೀತದೆ. ಉಳಿದಿರ್ತಕ್ಕಂಥವ್ರು ದುರ್ಯೋಧನ ಒಬ್ಬ. ಆಗ ಹೇಳ್ತಾರೆ ಧೃತರಾಷ್ಟ್ರ ಮತ್ತೆ ಗಾಂಧಾರಿ, ನೀನು ಹೋಗಿ ಏನು ಮಾಡು, ಫಸ್ಟು ಯಾರನ್ನ ಭೀಷ್ಮಾಚಾರ್ಯ ಇದ್ದಾರಲ್ಲ ಅವರೊಂದು ಸಲಹೆಯನ್ನು ತಗೊಂತ ಹೇಳ್ತಾರೆ. ಸರಿ ಆಯ್ತು, ಅಲ್ಲಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಬಂದ. ಆ ಸಂದರ್ಭದಲ್ಲಿ ಏನು ನಡೀತು ಅಂತಕ್ಕಂಥದ್ದು ಕೊಟ್ಟವ್ರೆ. ಆಗಲ್ಲಿ ಶರಶೈಯಲ್ಲಿ ಬಂದಿದ್ರು ಬಾಣಗಳ ಹಾಸಿಗೆ ಮೇಲೆ ಬಂದಿದ್ದಂಥವ್ರು ಯಾರು? ಭೀಷ್ಮಾಚಾರ್ಯರು. ಅವರು ಹೇಳ್ತಾ ಇರ್ತಕ್ಕಂಥದ್ದು ಇಂಬು ಕೈವೆ ಕೊಡೆ. ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಹೇಳ್ತಾ ಇದ್ದಾನೆ ಇಂಬು ಕೈವೆ. ಇಂಬು ಅಂತಂದ್ರೆ ಒಪ್ಪಿಕೋ. ಇಂಬು ಕೈವೆ ಅಂದ್ರೇನು? ಒಪ್ಪಿಕೋ. ನೀವು ಅಲ್ಲಿ ಪದಗಳಿಗೆ ಬರ್ಕೊಳ್ಳಿ. ಒಪ್ಪಿಗೆ ಅಥವಾ ಒಪ್ಪಿಕೋ. ಇಂಬು ಕೈವೆ ಅಂದ್ರೆ ಒಪ್ಪಿಕೊಳ್ಳುವುದೇ. ಅಪ್ಪಡೆ ನೀನು ಒಪ್ಪಿಕೊಳ್ಳುವುದೇ ಆದರೆ, ದುರ್ಯೋಧನ ಹೇಳ್ತಾ ಇದ್ರೆ ನೀನೇನಾದರೂ ಒಂದು ವೇಳೆ ಒಪ್ಪಿಕೊಳ್ಳುವುದೇ ಆದರೆ ಪಾಂಡವರನ್ನು ಒಡಂಬಡಿಸಿ. ನಾನು ಏನು ಮಾಡ್ತೀನಿ, ಪಾಂಡವರನ್ನ 5 ಜನ ಅವರನ್ನು ಒಡಂಬಡಿಸ್ತೀನಿ. ಒಡಂಬಡಿಸಿದ್ರೇನು? ಒಪ್ಪಿಸ್ತೀನಿ. ಅವರನ್ನ ನಾನು ಒಪ್ಪಿಸ್ತೀನಿ. ಇಲ್ಲಿ ಇಂಬು ಕೈವೆ ಅಂದ್ರೆ ಒಪ್ಕೊಳ್ತಕ್ಕಂಥದ್ದು, ಒಡಂಬಡಿಸೋದ್ರು ಕೂಡ ಒಪ್ಕೊಳ್ತಕ್ಕಂಥದ್ದು. ನೀನೇನಾದ್ರೂ ಒಪ್ಕೊಳ್ಳೋದಾದ್ರೆ ನಾನೇನು ಮಾಡ್ತೀನಿ, ಪಾಂಡವರನ್ನ ಒಪ್ಪಿಸ್ತೀನಿ. ಯಾವ ಇದಕ್ಕೆ? ಏನಕ್ಕೆ? ಸಂಧಿಯ ಮಾಡಿ ನೀನು ಮತ್ತೆ ಅವರ ನಡುವೆ ಸಂಧಿಯನ್ನ ಮಾಡೋಣ, ಸಂಧಾನವನ್ನ ಮಾಡೋಣ. ಅಲ್ಲಿ ಪೂರ್ವಕ್ರಮಗಳು ನಡೆವ ಅಂತೂ ಮಾಡ್ತೇನೆ. ಪೂರ್ವಕ್ರಮ, ಪೂರ್ವ ಅಂದ್ರೆ ಹಿಂದಿನ ಹಾಗೆ. ಅಂದ್ರೆ ನೀವು ಏನ್ ಮಾಡ್ತೀರಿ, ಹಸ್ತಿನಾವತಿಯಲ್ಲಿ ಆಳ್ವಿಕೆಯನ್ನು ಮಾಡ್ತೀರಿ, ಅವ್ರು ಇಂದ್ರಪ್ರಸ್ಥದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು, ಹೌದಲ್ವಾ? ಸೊ ಇದನ್ನ ಏನ್ ಮಾಡ್ತೀನಿ, ನೀವು ಇದೇ ಮೊದಲಿನ ರೀತಿ ನೀವು ಇದೇ ಒಪ್ಕೊಳ್ಳೋದಾರ, ನೀನು ಒಪ್ಕೊಳ್ಳೋದಾದ್ರೆ ದುರ್ಯೋಧನ ಹೇಳ್ತಾ ನೀನೇನಾದ್ರು ಹೇಳೋ ಒಪ್ಕೊಂಡ್ರೆ ನೀನು ಮೊದಲು ಹಸ್ತಿನಾವತಿಯಲ್ಲಿ ಆಳ್ವಿಕೆ ಮಾಡ್ತಿದ್ದಲ್ಲಪ್ಪ, ಇಂದ್ರಪ್ರಸ್ಥದಲ್ಲಿ ಆಳ್ವಿಕೆ ಮಾಡ್ತಿದ್ರಲ್ಲಪ್ಪ, ಅವರು ಅದೇ ರೀತಿ ಏನ್ ಮಾಡ್ಬೋದು, ಆಳ್ವಿಕೆಯನ್ನ ಮಾಡ್ಬೋದು. ಆ ರೀತಿ ನಾನು ಮಾಡ್ತೀನಿ. ಯಾರು ಹೇಳ್ತಿರುವಂಥದ್ದು? ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ಇಂದಿನ ಹಾಗೆ ನೀನು ಹಿಂಗ್ ರಾಜ್ಯಭಾರ ಮಾಡ್ತೀವಿ, ಅದ್ರ ಪಾಡಿಗೆ ನೀನು ರಾಜ್ಯಭಾರವನ್ನು ಮಾಡ್ಕೊಂಡು ಹೋಗ್ಬಹುದು, ಮಾಡ್ತೇನೆ. ಹಾಗೆ ನಾನು ಏನ್ ಮಾಡ್ತೀನಿ ಅಂತೂ ಅಂದ್ರೆ ಹಾಗೆ ಮಾಡ್ಬೇಕಂದ್ರೆ ಮಾಡ್ತೀನಿ. ಇನ್ನು ಅವರಂದ್ರೆ ಯಾರು? ಪಾಂಡವರು. ಇನ್ನು ಅವರು ಆ ಪಾಂಡವರು ಎಮ್ಮ ಅನ್ನೋದಮ್ಮ. ಎಮ್ಮ ಅಂದ್ರೆ ನಾವು, ಎಮ್ಮ ಅಂದ್ರೆ ನಾವು ಹೇಳುವುದನ್ನು, ನಾವು ಅಂದ್ರೆ ಯಾರಲ್ಲಿ? ಭೀಷ್ಮಾಚಾರ್ಯರು ಹೇಳುವುದನ್ನ ಇಂಬು ಕೈವದೆ. ಇಂಬು ಕೈತರ ಅವ್ರು ಏನ್ ಮಾಡ್ತಾರೆ, ಒಪ್ಪಿಕೊಳ್ತಾರೆ. ನೀನು ಒಪ್ಕೊ. ಮೇನ್ ಆಗಿ ನಾನು ಹೇಳ್ತಕ್ಕಂಥದ್ದು, ನನ್ನ ಒಪ್ಕೊಂಡ್ರೆ ಇಂದಿನ ರೀತಿ ನಿನ್ನ ಪಾಡಿಗೆ ನೀನು ರಾಜ್ಯಭಾರವನ್ನು ಮಾಡ್ಕೊಂಡು ಹೋಗ್ಬೋದು, ಆ ಪಾಡಿಗೆ ರಾಜ್ಯಭಾರವನ್ನು ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಪಾಂಡವರು ನಾನು ಹೇಳ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಮೀರೋರನ್ನು ಒಪ್ಕೊಳ್ತಾರೆ. ಪಾಂಡವರು ಮೀರುವರಲ್ಲ. ನಾನು ಹೇಳ್ತಕ್ಕಂಥದ್ದು ಅವ್ರು ಪಾಂಡವರು ಯಾವುದೇ ಕಾರಣಕ್ಕೂ ಮೀರಲ್ಲ. ನಾನು ಹೇಳಿದಂಥ ಮಾತನ್ನು ಅವ್ರು ಯಾವುದೇ ಕಾರಣಕ್ಕೂ ಮೀರಲ್ಲ. ನೀನು ನಾವು ಹೇಳುವುದ, ನೀನು ಅಂದ್ರೆ ದುರ್ಯೋಧನ, ನೀನು ನಾವು ಹೇಳುವುದನ್ನ, ನಾನು ಹೇಳ್ತಾ ಇದ್ದೀನಲ್ವಾ, ಅದನ್ನ ಮೀರಬೇಡ. ನೀವು ಆಗದೇ ಇಲ್ಲ ಅಂತ ಹೇಳ್ಬೇಡ, ಒಪ್ಪುಕೋ. ನೆಗಳಲ್ಲಿ ಹೇಳ್ಕೊ. ನಾನು ಹೇಳೋದನ್ನ ನೀನು ಇಲ್ಲ ಅಂದ್ರೆ ನೀನು ಅದೇ ರೀತಿ ನೀನು ನಡ್ಕೋಬೇಕು, ನೀನು ಒಪ್ಕೋ. ಹಂಗಾದ್ರೆ ನೀನು ಏನು ಮಾಡ್ಬೋದು, ಮತ್ತೆ ರಾಜ್ಯಭಾರವನ್ನು ನೋಡ್ಬೋದು. ಯಾಕಂದ್ರೆ ನೀನು ಏಕಾಂಗಿ ಆಗಿದೆಯಾ, ಅಷ್ಟೇ ಅಲ್ಲ, ನಿನ್ನ ತಂದೆ ತಾಯಿಗಿರ್ತಕ್ಕಂಥ ಏಕೈಕ ಮಗ ಯಾರು? ನೀನೊಬ್ಬನೇ. ಹಂಗಾಗಿ ಅವ್ರನ್ನ ನೀನು ಅಂತ್ಯಕಾಲದಲ್ಲಿ ನೋಡ್ಕೋಬೇಕಲ್ಲಪ್ಪ. ಹಾಗಾಗಿ ನೀನು ನನ್ನ ಮಾತನ್ನ ಕೇಳು, ನಾನು ಪಾಂಡವರು ಒಪ್ಪಿಸ್ತೀನಿ. ಅವ್ರನ್ನ ಯಾವುದೇ ಕಾರಣಕ್ಕೂ ನನ್ನ ಮಾತನ್ನ ಬಿರಲ್ಲ. ನೀನು ಹೆಂಗೆ ಹೇಳ್ತೀನಿ ಹಂಗೆ ನಾನು ಒಪ್ಪಿಸ್ಕೊಡ್ತೀನಿ. ನಿನ್ನ ಪಾಡಿನವರು ಅವ್ರ ಪಾಡಿನವರು
ಎನೆ ಎಂದನು ಎಂದಾಗ ಸುಯೋಧನ ಅಂದರೆ ದುರ್ಯೋಧನ ಮುಗುಳ್ನಗೆ ನಗ್ತಾ ಇದ್ದಾನೆ. ಅವ್ರ ಮಾತನ್ನ ಕೇಳಿ ನಗು ಬಂದ್ಬಿಡ್ತು ದುರ್ಯೋಧನನಿಗೆ. ಹಾಗೆ ಹೇಳ್ತಾ ಇದ್ದಾರೆ ನೋಡಿ, ನಿಮಗೆ ಪೊಡೆ ಮಾಡ್ತು ಕೋಪ ಈ ಸಮಕಟ್ಟಿನ ಬಂದೆ. ನಾನು ಯಾಕೆ ಬಂದಿದ್ದೀನಿ ಅಂತ ಅನ್ಕೊಂಡಿದ್ದೀರಿ? ನಿಮಗೆ ಪೊಡೆ ಮಾಡ್ತು ಅಂದ್ರೆ ನಮಸ್ಕಾರ ಮಾಡು, ನಮಸ್ಕರಿಸು. ನಾನು ಬಂದಿರ್ತಕ್ಕಂಥದ್ದು ನಿಮಗೆ ನಮಸ್ಕಾರವನ್ನ ಮಾಡಿ ಹೋಗ್ಲಿಕ್ಕೆ. ಹೋಗುವ ನಮಸ್ಕಾರವನ್ನ ಮಾಡಿ ನಾನು ಹೋಗೋಣ ಅಂತ ಬಂದೆ. ಈ ಸಮಕಟ್ಟಿನ ಈ ನಿರ್ಧಾರದಿಂದ, ಸಮಕಟ್ಟು ಅಂದ್ರೇನು? ನಿರ್ಧಾರ. ಸಮಕಟ್ಟು ಅಂತಂದ್ರೆ ನಿರ್ಧಾರ. ಪದಗಳ ಅರ್ಥ ಸರಿಯಾಗಿ ಬರ್ಬೇಕು ನೀವು ಅಲ್ಲಲ್ಲೇ. ಸಮಕಟ್ಟು ಅಂತಂದ್ರೆ ನಿರ್ಧಾರ. ಈ ಒಂದು ನಿರ್ಧಾರದಿಂದ ಬಂದೆ. ನಾನು ಇಲ್ಲಿ ಯಾಕೆ ಬಂದೆ ಗೊತ್ತಾ? ನಿಮ್ಗೆ ನಮಸ್ಕಾರವನ್ನ ಮಾಡಿ ಹೋಗೋಣ ಎನ್ನುವಂತಹ ನಿರ್ಧಾರದಿಂದ ಬಂದೆ. ಹೈತರು ಅಂತಂದ್ರೆ ನನ್ಗೆ ಇಷ್ಟ ಇಲ್ಲದವರು ಯಾರು? ಶತ್ರುಗಳು. ದುರ್ಯೋಧನನ ಶತ್ರುಗಳು ಯಾರು? ಪಾಂಡವರಲ್ಲಿ ಸಂಧಿಯನ್ನ ಏನು ಸಮಗೊಳಿಸಲೆಂದು ಬಂದೇನೆ. ನಾನಿಲ್ಲಿ ಪಾಂಡವರ ಜೊತೆ ಒಪ್ಪಂದವನ್ನ ಮಾಡ್ಕೊಳಕ್ಕೆ ಇಲ್ಲಿ ಬಂದೆ ಅಂತ ನೀವು ಅನ್ಕೊಂಡ್ರ? ಇಲ್ಲ, ನಾನು ಬಂದಿರುವಂತದ್ದು ನಿಮ್ಗೆ ನಮಸ್ಕಾರವನ್ನ ಮಾಡಿ ಹೋಗುವಂತ ಕಾರಣದಿಂದ ಬಂದೆ. ಸಮರದೊಳಗೆ, ಸಮರ ಅಂತಂದ್ರೆ ಯುದ್ಧ, ಸಮರ ಅಂತಂದ್ರೆ ಯುದ್ಧ. ಈ ಒಂದು ಯುದ್ಧದಲ್ಲಿ ನನಗೆ ಅಜ್ಜ ತಾತ ಬೇಡಿ. ಹೌದು ಕಜ್ಜ, ಅಜ್ಜ ಹೇಳಿ ನನ್ಗೆ ಯಾವುದು? ಕಜ್ಜ ಅಂದ್ರೆ ಕಾರ್ಯ, ಕಜ್ಜ. ತತ್ಸಮ ತದ್ಭವ. ಕಾರ್ಯ ಕಜ್ಜ, ಆರ್ಯ ಅಜ್ಜ. ತತ್ಸಮ ತದ್ಭವ ಇವೆರಡೂ ಆಯ್ತಾ? ಇವೆರಡೂ ನೀಟಾಗಿ ಬರ್ಕಡೆ ಓದ್ಕೋಬೇಕಾಗುತ್ತೆ. ಕಾರ್ಯ ಕಜ್ಜ, ಆರ್ಯ ಅಜ್ಜ. ಈ ಒಂದು ಯುದ್ಧದಲ್ಲಿ ನನ್ಗೆ ಯಾವುದು ಕಾರ್ಯ ಇದೆ, ನನ್ನ ಕೆಲಸಗಳು ಏನು ಅಂತಕ್ಕಂಥದ್ದು ನೀವೇನ್ ಮಾಡಿ ಹೇಳಿ ತಿಳಿಸ್ಕೊಡಿ. ಅದಕ್ಕೋಸ್ಕರ ನಾನು ಬಂದೆ ಹೊರತು ನನ್ನ ಪಾಂಡವರ ಜೊತೆಯಲ್ಲಿ ಒಪ್ಪಂದವನ್ನ ಮಾಡಿಸ್ಕೊಡಿ ಅಂತ ಕೇಳಲಿಕ್ಕೆ ನಾನು ಬರಲಿಲ್ಲ. ನಿಮಗೆ ನಮಸ್ಕಾರವನ್ನ ಮಾಡಿ ಹೋಗೋಣ ಅಂತ ಬಂದೆ. ಯುದ್ಧದಲ್ಲಿ ನಾನು ಏನ್ ಮಾಡಬೇಕು ಅಂತಕ್ಕಂಥದ್ದು ನೀವು ನನಗೆ ಹೇಳಿ ತಿಳಿಸ್ಕೊಡಿ, ಮಾರ್ಗದರ್ಶನವನ್ನ ಕೊಡಿ ಅಂತ ಕೇಳಿದೆ. ಯಾರನ್ನ ಕೇಳಿದ್ದು? ಭೀಷ್ಮಾಚಾರ್ಯರನ್ನ ಕೇಳಿ. ಆಗ ಹೇಳ್ತಾನೆ ದುರ್ಯೋಧನ ಮುಂದುವರಿಸ್ತಾ ಇದ್ದಾನೆ ಮಾತನ್ನ. ನೆಲಕ್ಕಿರಿವೆನೆಂದು ಬಗೆದಿರೆ ಛಲಕ್ಕಿರಿವೆ. ನೀವು ನನ್ನನ್ನು ನೆಲ ಅಂದ್ರೆ ಭೂಮಿ ಅಥವಾ ರಾಜ್ಯ. ಈ ಒಂದು ನೆಲ ಅಂದ್ರೆ ರಾಜ್ಯ ಅಥವಾ ಭೂಮಿ. ಈ ಭೂಮಿಗೋಸ್ಕರ ನಾನು ಇರಿತಾ ಇದ್ದೀನಿ. ಇರಿ ಅಂದ್ರೆ ಹೋರಾಟ ಮಾಡು, ಬರ್ಕಳಿ. ಇರಿ ಅಂದ್ರೆ ಹೋರಾಟ ಮಾಡು. ನಾನು ಈ ಒಂದು ಸಾಮ್ರಾಜ್ಯದ ಆಸೆಗೋಸ್ಕರ ಹೋರಾಟ ಮಾಡ್ತಿದ್ದೀನಿ ಅಂತ ನೀವು ಅನ್ಕೊಂಡ್ರ? ಇಲ್ಲ, ಎಂದು ಬಗೆದಿರೆ, ತಿಳಿದಿರೆ. ಇಲ್ಲ, ಛಲಕ್ಕಿರಿವೆ. ಛಲಕ್ಕಾಗಿ ನಾನು ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಪಾಂಡವರೊಂದಿಗಿನ ದ್ವೇಷಕ್ಕೋಸ್ಕರ ನಾನು ಹೋರಾಟ ಮಾಡ್ತಾ ಇದ್ದೀನಿ ಹೊರತು ಈ ಸಾಮ್ರಾಜ್ಯ ನನಗೆ ಬೇಕು ಅನ್ನುವಂಥ ಸ್ವಾರ್ಥಕ್ಕೋಸ್ಕರ ನಾನು ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ಪಾಂಡವರ ಮೇಲಿನ ದ್ವೇಷಕ್ಕೋಸ್ಕರ. ಪಾಂಡುಸುತರು, ಆ ಪಾಂಡುವಿನ ಸುತ್ತರು, ಪಾಂಡುರಾಜನ ಮಕ್ಕಳಲ್ಲಿ ಈ ನೆಲ ಇದೆಯಲ್ಲ, ಈ ರಾಜ್ಯ ಅಂತಕ್ಕಂಥದ್ದು ಇದು ಪಾಂಡೆಲ್ಲ ನನಗೆ. ಇದು ನನಗೆ ಪಾಳು ನೆಲ. ಇದು ಏನು ಕೂಡ ನನಗೆ ಆಸೆ ಅಂತಕ್ಕಂಥದ್ದು ಇಲ್ಲ. ಯಾಕಪ್ಪ ಅಂತಂದ್ರೆ ಇದು ಪಾಳು ಭೂಮಿ. ಈ ಪಾಳು ಭೂಮಿಯಲ್ಲಿ ಕಾರಣ ಏನು ಕೊಡ್ತಾ ಇದ್ದಾರಪ್ಪ ಅಂತಂದ್ರೆ ದಿನಪ ಸುತನು ಕೊಲಿಸಿದ. ದಿನಪ ಸುತ ಅಂದ್ರೆ ಏನು? ದಿನಪ ಅಂದ್ರೆ ಸೂರ್ಯ, ಸುತ ಅಂದ್ರೆ ಮಗ. ಸೂರ್ಯನ ಮಗ ಯಾರು? ಕರ್ಣನನ್ನ ಸಾಹಿಸಿದಂತಹ ನೆಲನೊಡನೆ ಭೂಮಿಯೇ ಏನ್ ಮಾಡ್ತು? ಕರ್ಣನ ಚಕ್ರವನ್ನ ಹಿಡಿದಿಟ್ಕೊಳ್ತು. ಆ ಒಂದು ಸಂದರ್ಭವನ್ನ ಬಳಸಿ ಅರ್ಜುನ ಬಾಣವನ್ನ ಬಿಟ್ಟ. ಹಾಗಾಗಿ ಕರ್ಣನ ಸಾವಿಗೆ ಕಾರಣವಾಗಿರ್ತಕ್ಕಂಥದ್ದು ಈ ಒಂದು ಭೂಮಿ. ಹಂಗಾಗಿ ಈ ಭೂಮಿ ನನಗೆ ಪಾಳು ನೆಲಕ್ಕೆ ಸಮಾನ. ಈ ಒಂದು ಪಾಳು ಭೂಮಿಯೊಳಗೆ ನಾನು ಮತ್ತೆ ಪುದುವಾಡುವಂಥದ್ದು ಹೊಸ ಬಾಳನ್ನ ಕಾಣ್ತಕ್ಕಂಥದ್ದು. ನಾನು ಈ ಒಂದು ಪಾಳು ನೆಲದಲ್ಲಿ ಹೊಸ ಬಾಳನ್ನ ಬಾಳ್ಬೇಕು ಅಂತ ಆಸೆಯನ್ನ ಪಡ್ತಾ ಇದ್ದೀನಿ. ನಾನು ಅದು ಎಂದಿಗೂ ಕೂಡ ಸಾಧ್ಯ ಇಲ್ಲ. ನಾನು ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ಛಲಕ್ಕೋಸ್ಕರ, ಪಾಂಡವರ ಮೇಲಿನ ದ್ವೇಷಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ಭೂಮಿಯ ಮೇಲಿನ ಆಸೆಯಿಂದ ಅಲ್ಲ ಅಂತ ಹೇಳಿದೆ. ಯಾರು ಹೇಳಿದ್ರು? ದುರ್ಯೋಧನ ಹೇಳ್ತಾ ಇದ್ದಾನೆ. ಯಾರಿಗೆ? ಭೀಷ್ಮಾಚಾರ್ಯಕ್ಕೆ. ನಾನು ನೆಲಕ್ಕೋಸ್ಕರ ಯುದ್ಧ ಮಾಡ್ತಾ ಇಲ್ಲ, ನಾನು ಹೋರಾಟ ಮಾಡ್ತಾ ಇರೋದು ಛಲಕ್ಕೋಸ್ಕರ. ಯಾಕಪ್ಪ ಅಂದರೆ ಈ ಪಾಂಡುಸುತರಲ್ಲಿ ಈ ಒಂದು ನೆಲದ ಜೊತೆಯಲ್ಲಿ ನಾನು ಪಾಳುಭೂಮಿ, ಪಾಂಡವರ ಜೊತೆಯಲ್ಲಿ ಈ ಪಾಳುಭೂಮಿಯನ್ನು ನಾನು ಹಂಚ್ಕೊಳ್ಳಲ್ಲ. ಯಾಕಪ್ಪ ಅಂದರೆ ಈ ಭೂಮಿ ಬಗ್ಗೆನೂ ಅವ್ರಿಗೆ ದ್ವೇಷ ಇದೆ, ಆ ಪಾಂಡವರ ಬಗ್ಗೆನೂ ದ್ವೇಷ ಇದೆ. ಪಾಂಡವರ ಬಗ್ಗೆ ಆಗಿನಿಂದ ದ್ವೇಷ ಇದೆ ನೋಡಿ. ಭೂಮಿಯ ಬಗ್ಗೆ ಯಾಕೆ ದ್ವೇಷ ಅಂತಂದರೆ ಸೂರ್ಯನ ಪುತ್ರನಾಗಿರ್ತಕ್ಕಂಥ ಕರ್ಣನ ರಥದ ಚಕ್ರವನ್ನು ಹಿಡಿದಿಟ್ಕೊಳ್ತು. ಹಂಗಾಗಿ ಆ ಚಕ್ರ ಮುಂದಕ್ಕೆ ಹೋಗಲಿಲ್ಲ. ಹಿಡಿದು ರಥದ ಚಕ್ರವನ್ನು ಎತ್ತುವಾಗ ಏನಾಗುತ್ತೆ? ಆ ಅರ್ಜುನ ಬಾಣವನ್ನು ಬಿಟ್ಟು ಸತ್ತ. ಹಂಗಾಗಿ ಇದು ಪಾಳು ನನಗೆ ಇದರಲ್ಲಿ ಹೋರಾಟವನ್ನು ಮಾಡಲಿಕ್ಕೆ, ಇದ್ರ ಜೊತೆಯಲ್ಲಿ ನಾನು ಜೀವನವನ್ನು ಹೊಸ ಬಾಳನ್ನು ಪಡೆಯುವ ಆಸೆ ಇದೆ. ಅಷ್ಟೇ ಎಲ್ಲ ಮುಂದೆ ಕೇಳ್ತಾ ಇದ್ದೇನೆ.
ಎನ್ನಡುಗಾಳನ್ ಎನ್ನ ನನ್ನ ಅಡುಗ ಅಡುಗ ಅಂದ್ರೆ ಪ್ರೀತಿ. ಅಡುಗ ಅಂದ್ರೇನು? ಪ್ರೀತಿ. ಬರ್ಕೋಬೇಕು ಪದಗಳ ಅರ್ಥ ನಾನು ಯಾವ್ದು ಹೇಳ್ತೀನಿ ಎಲ್ಲನೂ ಅಲ್ಲೆಲ್ಲ ಬರ್ಕೊತಾ ಇರಿ, ಎಕ್ಸಾಂಪಲ್ ಕೇಳ್ತಾರೆ. ನನ್ನ ಪ್ರೀತಿಯ ಆಳನ್ನ, ನನ್ನ ಪ್ರೀತಿಯ ಆಳು, ನನ್ನ ಪ್ರೀತಿಯ ಸೇವಕ, ನನ್ನ ಪ್ರೀತಿಯ ಗೆಳೆಯ ಯಾರು? ಕರ್ಣ. ಕರ್ಣ ನನಗೆ ಗೆಳೆಯನು ಹೌದು, ಸೇವಕ ಹೌದು, ಎಲ್ಲವೂ ಕೂಡ ಹೌದು. ಅಷ್ಟೇ ಅಲ್ಲ, ನನ್ನ ಅಳುಗ ತಮ್ಮನ, ನನ್ನ ಅಳುಗ ತಮ್ಮ, ನನ್ನ ಪ್ರೀತಿಯ ತಮ್ಮ. ತಮ್ಮ ಯಾರು? ದುಶ್ಯಾಸನ. ನನಗೆ 100 ಜನ ತಮ್ಮಂದಿರಲ್ಲಿ 99 ಜನ ತಮ್ಮಂದಿರಲ್ಲಿ ನನಗೆ ಪ್ರೀತಿ ಪಾತ್ರರಾಗಿರ್ತಕ್ಕಂಥವನು ದುಶ್ಯಾಸನ. ಅದಕ್ಕಿಂತ ಹೆಚ್ಚಿನ ಪ್ರೀತಿ ಇದ್ದು ನನಗೆ ಕರ್ಣನಲ್ಲಿ. ಅವನು ನನ್ನ ಭಟ್ಟನು ಹೌದು, ನನ್ನ ಸೇವಕನು ಹೌದು, ನನ್ನ ಪ್ರಾಣ ಗೆಳೆಯನು ಹೌದು. ಅವರಿಬ್ಬರನ್ನ ಇಕ್ಕಿದ. ಇಕ್ಕು ಅಂದ್ರೆ ಕೊಲ್ಲು, ಸಾಯಿಸು, ಕೊಂದಂತ. ಅವರಿಬ್ಬರನ್ನ ಸಾಯಿಸಿದಂಥವ್ರು ಯಾರು? ದುಶ್ಯಾಸನ ಸಾಯಿಸಿದವನು ಭೀಮ, ಕರ್ಣನನ್ನು ಸಾಯಿಸಿದವನು ಅರ್ಜುನ. ಪಾರ್ಥ ಭೀಮರುಳ್ಳ ನೆಗಂ. ಪಾರ್ಥ ಅಂದ್ರೆ ಅರ್ಜುನ, ಭೀಮ ಗೊತ್ತಲ್ವಾ? ಪಾರ್ಥ ಮತ್ತೆ ಭೀಮ, ಅರ್ಜುನ ಭೀಮಾರ್ಜುನರು ಉಳ್ಳ ನೆಗಂ ಇರುವ ತನಕ ನನ್ನ ತಮ್ಮನಾಗಿರ್ತಕ್ಕಂಥ ದುಶ್ಯಾಸನನ್ನು ಸಾಯಿಸಿದ, ಜೊತೆಗೆ ನನ್ನ ಸ್ನೇಹಿತನಾಗಿರ್ತಕ್ಕಂಥ ಕರ್ಣನನ್ನು ಸಾಯಿಸಿದಂತಹ ಭೀಮ ಮತ್ತೆ ಅರ್ಜುನರು ಇರುವ ತನಕ ಅನ್ನೆಗಂ ಒಲ್ಲೆ. ನಾನು ಈ ಒಂದು ಸಂಧಿಯನ್ನು ನಾನು ಏನ್ ಮಾಡೋದಿಲ್ಲ, ಒಪ್ಕೊಳ್ಳಲ್ಲ. ನನಗಿಷ್ಟವೂ ಸಹ ಇಲ್ಲ. ಒಡಲೊಳು ನನ್ನ ಒಂದು ದೇಹದಲ್ಲಿ ಎನ್ನ ಹಸು ಉಳ್ಳಿನಂ, ನನ್ನ ಒಂದು ಪ್ರಾಣ ಇರುವ ನನ್ನ ದೇಹದಲ್ಲಿ. ಹಸು ಅಂದ್ರೇನು? ಪ್ರಾಣ. ಬರ್ಕಳಿ, ಹಸು ಅಂತಂದ್ರೆ ಪ್ರಾಣ. ನನ್ನ ದೇಹದಲ್ಲಿ ಪ್ರಾಣ, ನನ್ನ ದೇಹದಲ್ಲಿ ಪ್ರಾಣ ಇರುವ ತನಕ ನಾನು ಏನು ಮಾಡುವುದಿಲ್ಲ, ಈ ಒಂದು ಸಂಧಾನವನ್ನು ನಾನು ಒಪ್ಕೊಳ್ಳಲ್ಲ. ಮೇನಾಗಿ ನನ್ನ ದೇಹದಲ್ಲಿ ಪ್ರಾಣ ಇರುವ ತನಕ, ಅದರಲ್ಲೂ ಭೀಮಾರ್ಜುನರು ಇರುವ ತನಕ ನಾನು ಯಾವುದೇ ಕಾರಣಕ್ಕೂ ಸಂಧಿಗೆ ಒಪ್ಕೊಳ್ಳಲ್ಲ. ಅಜ್ಜ ಸಂಧ್ಯೆ, ಅಜ್ಜ ಸಂಧಿಯನ್ನ ಮಾಡ್ಕೊಳಕ್ಕೆ ಹೇಳ್ತಿದ್ದೀರಾ? ಮೊದಲು ಅವಂದಿರ ಇಬ್ಬರು ಮನಿ ಕುವೆನ್. ಅವಂದಿರಂದ್ರೆ ಅವರಿಬ್ಬರನ್ನ, ಯಾರಿಬ್ಬರನ್ನ? ಪಾರ್ಥ ಮತ್ತೆ ಭೀಮ, ಇವರಿಬ್ಬರನ್ನ ಏನ್ ಮಾಡ್ತೀನಿ? ಇಕ್ಕತೀನಿ ಅಂದ್ರೆ ಕೊಲ್ತೀನಿ, ಸಾಯಿಸ್ತೀನಿ. ಅವರಿಬ್ಬರನ್ನು ಸಾಯಿಸಿ ಇಕ್ಕಿ ಕೊಂದ ಬಳಿಕ, ಕೊಂದ ನಂತರ, ಸಾಯಿಸಿದ ನಂತರ ಸಂಧಿಗೆ ನಾನು ಸಂಧಾನ ಮಾಡ್ಕೊತೀನಿ. ಅವರಿಬ್ಬರು ಕೂಡ ಸಂಧಾನವನ್ನು ಮಾಡ್ಕೊಳ್ಳೋದಿಲ್ಲ, ಅವರಿಬ್ಬರನ್ನು ಸಾಯಿಸಾಕಲ ಸಂಧಾನವನ್ನು ಮಾಡ್ಕೊತೀನಿ. ಗೇವೇನಂದ್ರೆ ಮಾಡ್ಕೊಳ್ತೀನಿ. ನಿಗಂಡ, ನಿಗಂಡು ಅಂದ್ರೆ ಪ್ರಸಿದ್ಧವಾದ. ಬರ್ಕಳಿ, ನಿಗಂಡ ಪ್ರಸಿದ್ಧವಾದ, ಪ್ರಸಿದ್ಧವಾಗಿರ್ತಕ್ಕಂಥ, ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಅಂತಕಾತ್ಮಜ. ಅಂತಕ ಆತ್ಮಜ. ಅಂತಕ ಅಂತಂದ್ರೆ ಯಮ, ಯಮನ ಮಗ. ಯಾರು? ಧರ್ಮರಾಯ. ಆದ ಪ್ರಸಿದ್ಧನಾಗಿರ್ತಕ್ಕಂಥ, ಪ್ರಖ್ಯಾತಿಯನ್ನು ಪಡೆದಂತಹ ಧರ್ಮರಾಯನಲ್ಲಿ ಎನ್ನ ಅಳಲು ಹಾರಿದೊಡೆ. ನನ್ನ ಅಳಲು ದುಃಖ. ಬರ್ಕಡೆ, ದುಃಖ. ನನ್ನ ಒಂದು ದುಃಖ ಎಲ್ಲ ಆರಿದೊಡೆ. ಆರುವಂದ್ರೆ ತಣ್ಣಗಾದ ಮೇಲೆ, ಅವರಿಬ್ಬರನ್ನ ಸಾಯಿಸಿದ ನನ್ನ ದುಃಖ ಕಡಿಮೆ ಆಗುತ್ತೆ. ಕಡಿಮೆ ಆದ ನಂತರ ಪಾಂಡವರಲ್ಲಿ ಪ್ರಸಿದ್ಧನಾಗಿರ್ತಕ್ಕಂತಹ ಧರ್ಮರಾಯನ ಜೊತೆ ನಾನು ಆಗದು ಎಂದರೆ ಸಂಧಿ ಆಗೋದಿಲ್ಲ ಅಂತ ನನ್ನ ಅನ್ಕತೀನಿ. ಇಲ್ಲ, ಖಂಡಿತನೂ ಸಂಧಿಯನ್ನು ಮಾಡ್ಕೊತೀನಿ. ಯಾವಾಗ ಅಂತ ಅಂದ್ರೆ ಆ ಪಾರ್ಥ ಭೀಮರಿಬ್ಬರನ್ನು ಸಾಯಿಸಬೇಕು. ಅವ್ರನ್ನ ಸಾಯಿಸಿದ ನಂತರ ನಾನು ಪ್ರಸಿದ್ಧನಾಗಿರ್ತಕ್ಕಂಥ ಧರ್ಮರಾಯನಲ್ಲಿ ಏನು ಮಾಡ್ತೀನಿ? ಸಂಧಾನವನ್ನು ಮಾಡ್ಕೊತೀನಿ. ಅಲ್ಲಿವರೆಗೂ ನನ್ನ ದೇಹದಲ್ಲಿ ಉಸಿರಿರುವ ತನಕ ನಾನು ಯಾವುದೇ ಕಾರಣಕ್ಕೂ ಸಂಧಾನವನ್ನು ನಾನು ಮಾಡ್ಕೊಳ್ಳಲ್ಲ. ಯಾಕಂತಂದ್ರೆ ನನ್ನ ಪ್ರೀತಿಯ ತಮ್ಮನಾಗಿರ್ತಕ್ಕಂಥ ದುಶ್ಯಾಸನ, ನನ್ನ ಪ್ರೀತಿಯ ಸ್ನೇಹಿತನಾದಂತಹ ಕರ್ಣ, ಇವರಿಬ್ಬರನ್ನು ಸಾಯಿಸಿದಂತಹ ಈ ಪಾರ್ಥ ಭೀಮರು, ಅರ್ಜುನ ಮತ್ತು ಭೀಮರು ಇರುವ ತನಕ ನಾನು ಏನು ಮಾಡಲ್ಲ? ಸಂಧಾನವನ್ನು ಮಾಡ್ಕೊಳ್ಳಲ್ಲ. ಅವರಿಬ್ಬರನ್ನು ಯುದ್ಧದಲ್ಲಿ ಸಾಯಿಸಿ ನನ್ನ ದುಃಖ ಎಲ್ಲ ತಣ್ಣಗಾಗುತ್ತೆ, ನನ್ನ ಕೋಪ ಎಲ್ಲ ಕಡಿಮೆ ಆಗುತ್ತೆ. ಆಗ ನಾನು ಪಾಂಡವರ ಅಗ್ರಜ ಆಗಿರ್ತಕ್ಕಂತಹ ಧರ್ಮರಾಯನಲ್ಲಿ ನಾನು ಏನು ಮಾಡ್ತೀನಿ? ಸಂಧಾನವನ್ನು ಮಾಡ್ಕೊತೀನಿ. ಅವನೇ ಮುಂದೆ ಕೇಳ್ತಾ ಇದ್ದಾನೆ. ಹುಟ್ಟಿದ 100, ನನ್ನ ಜೊತೆ ಹುಟ್ಟಿದಂತಹ 100 ಜನರು, ಒಡ ಹುಟ್ಟಿದಂತಹ 100, ನನ್ನ ಒಡ ಹುಟ್ಟಿರ್ತಕ್ಕಂಥವರು, ನನ್ನ ಒಂದು ತಮ್ಮಂದಿರು, ಆ 100 ಜನರು ಇದಿರ್ಚಿ ಸತ್ತೊಡೆ. ಇದಿರ್ಚಿ ಅಂದರೆ ಯುದ್ಧವನ್ನು ಮಾಡಿ, ನನ್ನ 100 ಜನ ತಮ್ಮಂದಿರು ಯುದ್ಧ ಮಾಡಿ ಏನು ಮಾಡಿದ್ರು? ಸತ್ತೋದ್ರು. ಕೋಪ ಪುಟ್ಟಿ ಪೋದೊಳ್ದುದು. ಅವರು ಸತ್ತಾಗ ನನಗೆ ಕೋಪ ಹುಟ್ಟಿ ಹೊರಹೊಂದು ಎಷ್ಟರ ಮಟ್ಟಿಗೆ ಕೋಪ ಹುಟ್ಟಿತು ಅಂತಂದರೆ, ಪಾಂಡವರನ್ನು ಕ್ಷಣಾರ್ಧದಲ್ಲಿ ನಿರ್ನಾಮ ಮಾಡಬೇಕು ಅನ್ನೋಷ್ಟು ಕೋಪ ಹುಟ್ಟಿತು. ಸತ್ತರು ಹುಟ್ಟರೆ, ಆದರೆ ಸತ್ತವರು ಯಾವುದೇ ಕಾರಣಕ್ಕೂ ಮತ್ತೆ ಹುಟ್ಟಲ್ಲ. ಆದರೆ ಪಾಂಡವರಲ್ಲಿ ಇருந்து ಛಲವನ್ನೇ ಮೆರವೆ. ಆದರೆ ಪಾಂಡವರಲ್ಲಿ ಹೋರಾಟವನ್ನು ಮಾಡಿ ನಾನು ಛಲವನ್ನೇ ಮೆರೆತೀನಿ. ಅವರಿದ್ರು ಅದಕ್ಕೋಸ್ಕರ ಏನು ಮಾಡ್ದ? ಇಂಥ ಹೋರಾಟವನ್ನು ಮಾಡ್ದ. ಅವರೆಲ್ಲರೂ ಇಲ್ಲ ಏಕಾಗ್ಯ ಆದ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರು ನನ್ನನ್ನು ಹೀಯಾಳಿಸ್ತಾರೆ. ಅದು ನನಗೆ ಇಷ್ಟ ಇಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ? ನಾನು ಈ ಒಂದು ಪಾಂಡವರಲ್ಲಿ ಛಲಕ್ಕೋಸ್ಕರ ಯುದ್ಧವನ್ನು ಮಾಡಿ ನನ್ನಲ್ಲಿರುವಂಥ ಛಲವನ್ನೇ ನಾನು ಮೆರೀತೀನಿ ಹೊರತು ಈಗಂತೂ ನನ್ನ ಸಂಧಾನಕ್ಕೆ ನನಗೆ ಇಷ್ಟ ಇಲ್ಲ. ಹಾಗೆ ಹೇಳ್ತಾ ಇದ್ದೀನಿ. ಕಾಲದೇ ಇರಲಜ್ಜ ಹೋಜ್ಜ ತಾತನೇ, ನಾ
ನಾನು ಕಾದದೇ ಇರಲು, ಕಾದಲ್ಲ ಅಂತಂದ್ರೆ ಕಾದು ಅಂದ್ರೆ ಯುದ್ಧ, ನಾನು ಯುದ್ಧವನ್ನ ಮಾಡದೇ ಇರುವುದಿಲ್ಲ, ನೀವು ಹೇಳಿದಂತೆ ಯುದ್ಧವನ್ನ ಮಾಡೇ ತೀರುತ್ತೇನೆ. ಪಾಂಡವರಾದರೂ ಮೇಣಿಂದಿನ ಒಂದೇ ಸಮರದೊಳ್ ಮೇಣಾದೆ. ಹಾಗೆ ಹೇಳಿದರೆ ಈ ಒಂದು ಸಮರದಲ್ಲಿ, ಈ ಒಂದು ಯುದ್ಧ ಭೂಮಿಯಲ್ಲಿ ಪಾಂಡವರಾಗ್ತಾರೆ ಮೇಣ್, ಅಥವಾ ಪಾಂಡವರು ಗೆಲುವನ್ನು ಸಾಧಿಸ್ತಾರೆ, ಅಥವಾ ಇಂದಿನ ಒಂದೇ ಇವತ್ತಿನ ಒಂದೇ ಒಂದು ಯುದ್ಧದಲ್ಲಿ ಆ ಮೇಣಾದೆ, ನಾನು ಇಲ್ಲ ಆಗ್ತೀನಿ. ಒಂದು ವೇಳೆ ಪಾಂಡವರು ಗೆಲ್ತಾರೆ, ಇಲ್ಲ ನಾನು ಗೆಲ್ತೇನೆ. ಪಾಂಡವರು ಗೆದ್ದರೆ ನಾನಿರೋದಿಲ್ಲ, ನಾನು ಗೆದ್ರೆ ಪಾಂಡವರು ಇರುವುದಿಲ್ಲ. ಆದ್ದರಿಂದ ಪಾಂಡವರಿಗಾದರೂ ಮೇಣ್, ನಾನಿಲ್ಲ ಅಂತಂದ್ರೆ ಅದು ಭೂಮಿ ಆಗುತ್ತೆ, ಪಾಂಡವರಿಗಾಗುತ್ತೆ. ಇನ್ನು ಮೇಣ್ ಇನ್ನಾಯಿತು ಕೌರವಂಗವನೀತಳ, ಈ ಒಂದು ಭೂಮಿ ಅವನೀತಳ ಅಂದರೆ ಸಾಮ್ರಾಜ್ಯ ಕೌರವಂಗಾಗುತ್ತೆ. ನಾನು ಹೋರಾಟವನ್ನು ಮಾಡ್ತಾ ಇದ್ದೀನಿ. ಒಂದು ವೇಳೆ ಪಾಂಡವರು ಗೆದ್ರೆ ನಾನು ಸಾಯ್ತೀನಿ, ಅವ್ರು ಗೆಲುವನ್ನು ಪಡ್ಕೊತಾರೆ. ಒಂದು ವೇಳೆ ಪಾಂಡವರನ್ನ ಸಾಯಿಸಿ ನಾನು ಏನು ಮಾಡ್ತೀನಿ, ಈ ಒಂದು ಸಾಮ್ರಾಜ್ಯವನ್ನ, ಈ ಒಂದು ಭೂಮಿಯನ್ನು ನಾನು ಆಳ್ವಿಕೆಯನ್ನು ಮಾಡ್ತೀನಿ. ಅಲ್ಲಿವರೆಗೂ ನನಗೆ ಸಂಧಿ ಅಂತಕ್ಕಂಥದ್ದೇ ಬೇಕಾಗಿಲ್ಲ. ಈ ಸಂಧಿಯ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿಲ್ಲ. ಹಾಗಾಗಿ ನನಗೆ ಯುದ್ಧದಲ್ಲಿ ಮಾಡಬೇಕಾದಂಥ ಕಾರ್ಯಗಳನ್ನು ತಿಳಿಸಿಕೊಡಿ ಅಂತ ಏನು ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಯಾರು ಕೇಳ್ತಾ ಇರುವಂಥವ್ರು? ದುರ್ಯೋಧನ. ಇಷ್ಟು ಇದರಲ್ಲಿ ಏನೇ ಗೊತ್ತಾಗಿಲ್ಲ ಅಂತ ನೀವು ಕೇಳ್ಬೋದು, ನಾನು ಕ್ಲಿಯರ್ ಮಾಡ್ತೀನಿ.